ಪಿ ನ್ಯೂಸ್ ಕರ್ನಾಟಕ ಎಕ್ಸ್‌ಪ್ರೆಸ್‌ಗೆ ಸ್ವಾಗತ. ನಾನು ಪ್ರಕಾಶ್ ರಾಜ್ಪೂತ್. ಕರ್ನಾಟಕ ರಾಜ್ಯ ಕಟ್ಟಡ ನಿರ್ಮಾಣ ಮತ್ತು ಅಸಂಘಟಿತ ಕಾರ್ಮಿಕರ ಒಕ್ಕೂಟ ಹಾಗೂ ವಿವಿಧ ಕಾರ್ಮಿಕರ ಪರ ಸಂಘಗಳ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ. ಬೆಂಗಳೂರಿನಲ್ಲಿ ದಿನಾಂಕ 28/1/2024 ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಕಾರ್ಮಿಕರ ಇಲಾಖೆಯ ವಿರುದ್ಧ ಕಾರ್ಮಿಕರಿಗೆ ಮತ್ತು ಅವರ ಅವಲಂಬಿತರಿಗೆ ಸಿಗಬೇಕಾದ ಅನುಕೂಲಗಳ ಬಗ್ಗೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದ್ದು, ಕಾರ್ಮಿಕರ ಮಕ್ಕಳ ವಿದ್ಯಾರ್ಥಿ ವೇತನ, ನಿಜವಾದ ನೂತನ ಕಾರ್ಮಿಕರ ನೋಂದಣಿ, ಹಳೆ ಕಾರ್ಮಿಕರ ನಿಜವಾದ ಕಾರ್ಮಿಕರಿದ್ದಲ್ಲಿ ಕಾರ್ಡು ನವೀಕರಣ, ಕಾರ್ಮಿಕರಿಗೆ ವಸತಿ ಕಲ್ಪಿಸುವುದು ಹಾಗೂ ಇನ್ನೂ ಹಲವು ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ಕರ್ನಾಟಕ ರಾಜ್ಯ ಕಟ್ಟಡ ನಿರ್ಮಾಣ ಮತ್ತು ಅಸಂಘಟಿತ ಕಾರ್ಮಿಕರ ಒಕ್ಕೂಟದ ಅಧ್ಯಕ್ಷರಾದಂತಹ ಬಿ ದೇವರಾಜಣ್ಣವರ ಒಂದು ನೇತೃತ್ವದಲ್ಲಿ ಅನೇಕ ಕನ್ನಡ ಪರ ಸಂಘಟನೆಗಳ ಹಾಗೂ ಒಕ್ಕೂಟಗಳ ಸಹಭಾಗಿತ್ವದಲ್ಲಿ ಇದೇ ತಿಂಗಳು 28ರಂದು ಭಾನುವಾರ ಬೆಳಗ್ಗೆ 11 ಗಂಟೆಗೆ ಕಾರ್ಮಿಕ ಇಲಾಖೆಯ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಆಗ್ರಹಿಸಿ ಒಂದು ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಅದಕ್ಕೆ ಕರ್ನಾಟಕ ಸಂಘಟನೆಗಳ ಕನ್ನಡ ಒಕ್ಕೂಟವು ಸಹ ಬೆಂಬಲವನ್ನು ಸೂಚಿಸ್ತಾ ಇದೆ. ಅದು ಕರ್ನಾಟಕ ಸಂಘಟನೆಗಳ ಸಮಿತಿ, ನಮ್ಮ ಕಾರ್ಮಿಕ ಇಲಾಖೆ ಹಿತರಕ್ಷಣಾ ವೇದಿಕೆ ಹಾಗೂ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಹಾಗೂ ವೈಭವ ಕರ್ನಾಟಕ ರಾಷ್ಟ್ರ ಒಕ್ಕೂಟ, ಹೀಗೆ ಹಲವಾರು ಸಂಘಟನೆಗಳು ಒಕ್ಕೂಟಗಳು ಒಟ್ಟಾರೆಯಾಗಿ ಸೇರಿ ಒಂದು ದೊಡ್ಡ ಮಟ್ಟದ ಹೋರಾಟಕ್ಕೆ ನಾವು ಮುಂದಾಗಿದ್ದೇವೆ. ಎಲ್ಲ ಕಾರ್ಮಿಕ ಬಂಧುಗಳು, ಕಾರ್ಮಿಕರಿರ್ಬೋದು, ಅಸಂಘಟಿತ ಕಾರ್ಮಿಕರಿರ್ಬೋದು, ಒಟ್ಟಾರೆಯಾಗಿ ಎಲ್ಲ ಕಾರ್ಮಿಕರು ಆ ದಿನ ಫ್ರೀಡಂ ಪಾರ್ಕ್ನಲ್ಲಿ ಬಂದು ಭಾಗವಹಿಸಿ ಹೋರಾಟವನ್ನು ಯಶಸ್ವಿಗೊಳಿಸಬೇಕಂತ ಕೇಳ್ಕೊಳ್ತೀನಿ. ಈಗ ನೇರವಾಗಿ ಸಂಕ್ಷಿಪ್ತವಾಗಿ ಒಂದಷ್ಟು ಮಾಹಿತಿಗಳನ್ನು ನಮ್ಮ ಮೇಲ್ಕೋಟೆ ಬೆಟ್ಟಸ್ವಾಮಿಗೌಡರು ನೀಡ್ತಾರೆ. ಸ್ನೇಹಿತರೆ ನಮಸ್ಕಾರ, ನಾನು ಮೇಲ್ಕೋಟೆ ಬೆಟ್ಟಸ್ವಾಮಿಗೌಡ ಮಾತಾಡ್ತಾ ಇದ್ದೀನಿ. ಈಗಾಗಲೇ ನಟರಾಜ್ ಬೊಮ್ಮಸಂದ್ರರವರು ಹೇಳಿದಂಗೆ ಕರ್ನಾಟಕ ರಾಜ್ಯ ಕಟ್ಟಡ ನಿರ್ಮಾಣ ಮತ್ತು ಅಸಂಘಟಿತ ಕಾರ್ಮಿಕರ ಒಕ್ಕೂಟದ ವತಿಯಿಂದ ಕಾರ್ಮಿಕ ಇಲಾಖೆಯಲ್ಲಿ ಕಾರ್ಮಿಕರು ಮತ್ತು ಕಾರ್ಮಿಕರ ಮಕ್ಕಳಿಗೆ ನೀಡತಕ್ಕಂಥ ಒಂದಷ್ಟು ಅನುದಾನಗಳನ್ನು ರದ್ದು ಮಾಡಿರ್ತಕ್ಕಂಥದ್ದು, ನಿಲ್ಲಿಸಿರ್ತಕ್ಕಂಥದ್ದನ್ನು ಖಂಡಿಸಿ ನಾವು ಆ ಬೇಡಿಕೆಗಳನ್ನು ಯಥಾವತ್ತಾಗಿ ನೀಡಬೇಕು ಅನ್ನೋ ನಿಟ್ಟಿನಲ್ಲಿ ಇಲ್ಲಿ ತನಕನೂ ಸಹ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನವನ್ನು ಕೊಡ್ತಿದ್ವಿ. ಕಾರ್ಮಿಕ ಇಲಾಖೆಯಲ್ಲಿ ಕಾರ್ಮಿಕರ ಮಕ್ಕಳ ವಿದ್ಯಾಭ್ಯಾಸವನ್ನು ನೀಡ್ತಾರೆ. ವಿದ್ಯಾರ್ಥಿ ವೇತನವನ್ನು ನೀಡ್ತಾರೆ. ಈಗ ಅದನ್ನು ನಿಲ್ಲಿಸಿದ್ದಾರೆ. ಮತ್ತೆ ವಿದ್ಯಾರ್ಥಿ ವೇತನವನ್ನು ನೀಡಬೇಕು ಎಂಬ ಒಂದು ಬೇಡಿಕೆಯನ್ನು ಒತ್ತಾಯಿಸಿ, ಹಾಗೆ ಕಾರ್ಮಿಕ ಇಲಾಖೆಯಲ್ಲಿ ಕಾರ್ಮಿಕರ ಕಾರ್ಡ್, ಲೇಬರ್ ಕಾರ್ಡ್ ಮಾಡ್ತಿದ್ರು, ಅದನ್ನು ನಿಲ್ಲಿಸಿದ್ದಾರೆ. ಇದೇ ತಿಂಗಳು 28ನೇ ತಾರೀಕು ದಿನಾಂಕ 28/1/2024 ಭಾನುವಾರ ಬೆಳಿಗ್ಗೆ 11 ಗಂಟೆಗೆ, ಅದು ಒಂದು ದಿನ ಆಗ್ಬೋದು ಅಥವಾ 2 ದಿನ ಆಗ್ಬೋದು, ಅನಿರ್ದಿಷ್ಟ ಅವಧಿ ಆಗ್ಬೋದು, ನಮ್ಮ ಬೇಡಿಕೆಗೆ ಸ್ಪಂದಿಸೋ ತನಕನೂ ಸಹ ದೇವರಾಜರವರ ನೇತೃತ್ವದಲ್ಲಿ ಎಲ್ಲ ಒಕ್ಕೂಟಗಳು, ಎಲ್ಲ ಸಂಘಟನೆಗಳ ಒಂದು ಸಹಭಾಗಿತ್ವದಲ್ಲಿ ಬೃಹತ್ ಹೋರಾಟವನ್ನು ನಾವು ಈಗಾಗಲೇ ಸಜ್ಜುಗೊಳಿಸಲಿಕ್ಕೆ ಎಲ್ಲ ತಯಾರಿಗಳನ್ನು ಮಾಡ್ಕೊಳ್ತಾ ಇದ್ದೀವಿ. ನಮಸ್ಕಾರ. ಏನಿಷ್ಟೊತ್ತು ನಮ್ಮ ಕನ್ನಡ ಪರ ಸಂಘಟನೆಗಳು ಭಾಗವಹಿಸಿ ನಮಗೆ ಬೆಂಬಲ ಕೊಟ್ಟಿರೋದಕ್ಕೆ ಭಾಳ ಸಂತೋಷ. ಒಂದು ಮಾತು ಇಲ್ಲಿ ಸತ್ಯ ನಡೀತಾ ಇದೆ. ಕಾರ್ಮಿಕ ಇಲಾಖೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಕಾರ್ಮಿಕರಿಗೆ ಸರಿಯಾಗಿ ಸಂಬಳ ಕೊಡೋಕ್ಕಾಗ್ತಾ ಇಲ್ಲ. ಇವತ್ತು 450 ಜನ ಕಾರ್ಮಿಕ ಇಲಾಖೆಯಲ್ಲಿ ಏನು ಔಟ್ಸೋರ್ಸ್ ಕೆಲಸಕ್ಕೆ ತೊಗೊತಾರೆ ಅವರು, ಕ್ಯುವನಿಕ್ಸ್ ಕಂಪ್ನಿಯವರು ಇವತ್ತುವರೆಗೆ 4 ತಿಂಗಳ ಸಂಬಳ ಕೂಡ ಇವತ್ತುವರೆಗೆ ಕಟ್ಟಿಲ್ಲ ಅವರಿಗೆ. ಅಂದರೆ ಎಲ್ಲೇ ಒಂದು ಕಡೆ ನ್ಯಾಯ ಕೊಡೋ ಜಾಗದಲ್ಲಿ ನ್ಯಾಯ ಸಿಗ್ತಾ ಇಲ್ಲ ಅಂತಂದರೆ ಇದ್ರ ವಿರುದ್ಧವಾಗಿ ನಾವು ಹೋರಾಟ ಮಾಡೋದ್ರಲ್ಲಿ ನಮಗೇನು ತಪ್ಪಿಲ್ಲ. ಇವತ್ತು ಆ ಕಾರ್ಮಿಕರ ಸ್ಥಿತಿ ಏನಾಗಿದೆ ಅಂತಂದರೆ, ಸಂಘಟನೆ ಕಾರ್ಮಿಕರು ಒಂದು ಕಡೆ ಇದ್ದರೆ ಅಸಂಘಟಿತ ಕಾರ್ಮಿಕರು ಒಂದು ಕಡೆ. ಸಂಘಟನೆ ಕಾರ್ಮಿಕರಿಗೆ ಹಲವಾರು ಸೌಲಭ್ಯಗಳಿದ್ದಾವೆ, ಅಸಂಘಟಿತ ಕಾರ್ಮಿಕರಿಗೆ ಯಾವ ಸೌಲಭ್ಯ ಇದೆ? ಇಡೀ ರಾಜ್ಯದಲ್ಲಿ ಲಕ್ಷಾಂತರ ಜನ ಅಸಂಘಟಿತ ಕಾರ್ಮಿಕರು, ಹೋಟೆಲ್ ಕಾರ್ಮಿಕರಾಗಿರ್ಬೋದು, ಬೀದಿ ಬದಿ ವ್ಯಾಪಾರಸ್ಥರಾಗಿರ್ಬೋದು, ಗಾರ್ಮೆಂಟ್ಸಲ್ಲಿ ಅನೇಕ ಕಾಂಟ್ರಾಕ್ಟ್ ಬೇಸಿಕಲ್ಲಿ ಕೆಲಸ ಮಾಡುತ್ತಾ ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡುತ್ತಾ ಕಾರ್ಮಿಕರಾಗಿರ್ಬೋದು. ಸೊ ಇವರೆಲ್ಲರಿಗೂ ಕೂಡ ನ್ಯಾಯ ಸಿಗ್ತಾ ಇದೆ.
ಇವತ್ತುವರೆಗೆ ನಮ್ಮ ಬೆಳಸಾಮಗೌಡರು ಹೇಳಿದಂಗೆ ಯಾವುದೇ ಪಿ ಎಫ್ ಆಗಲಿ ESI ಆಗಲಿ ಪ್ರತಿಯೊಂದು ಕೂಡ ಯಾವುದೇ ಒಂದು ಕಂಪ್ನಿಯಲ್ಲಿ ಹೋಗಿ ಯಾವುದೂ ಕೂಡ ಇಲ್ಲ. ಸೊ ಸರಿಯಾಗಿ ಇಲ್ಲ. ಮತ್ತು ಇದರ ಹೋರಾಟ ಉದ್ದೇಶ ಏನಂತಂದರೆ ಎಜುಕೇಷನ್ ಸ್ಕಾಲರ್ಶಿಪ್ ಏನು ನೀವು 20-21 ವಿಷಯದಲ್ಲಿ ನೀವೇನು ಕೊಡ್ತಾಯಿದ್ರಿ ಅದನ್ನು ಕಂಟಿನ್ಯೂ ಮಾಡಿ ಅಂತ ನಾವು ಕೇಳ್ತಾ ಇದ್ವಿ. 19-21ರಲ್ಲಿ ನೀವೇನು ಸರ್ಕಾರದಿಂದ ನಮ್ಮ ಕಾರ್ಮಿಕ ಇಲಾಖೆಯಿಂದ ಏನು ನೀವು ಕೊಡ್ತಾಯಿದ್ದೀರಿ 19-20ನೇ ಸಾಲಿನಲ್ಲಿ ಅದನ್ನು ಏನು ಕೊಡ್ತಾಯಿದ್ರಿ ಕಾರ್ಮಿಕರ ಮಕ್ಕಳಿಗೆ ಅದೇ ಸೌಲಭ್ಯನ ಕಂಟಿನ್ಯೂ ಮಾಡಬೇಕು. ಇದನ್ನು ನಾವೇನು ಕೇಳಿರ್ತಕ್ಕಂಥವ್ರಲ್ಲ. ನಮ್ಮ ಕಾರ್ಮಿಕರು ಬಂದೇನು ಯಾರು ನೀವು ಇಷ್ಟೇ ಕೊಡಬೇಕಂತ ಕೇಳಿರಲಿಲ್ಲ. ನೀವೇ ನಿಗದಿ ಮಾಡಿ, ನೀವೇ ಗೆಜೆಟಲ್ಲಿ ಪಾಸ್ ಮಾಡಿ, ಕ್ಯಾಬಿನೆಟಲ್ಲಿ ಪಾಸ್ ಮಾಡಿ ಅದನ್ನು ತಂದಿರತಕ್ಕಂಥ ಕಡತವನ್ನು ಮತ್ತು ಇವಾಗ ಕಮ್ಮಿ ಮಾಡಿ 7 ಲಕ್ಷ ಜನನ 7 ಲಕ್ಷ ಜನಕ್ಕೆ ಇವತ್ತು 7 ಲಕ್ಷ ಜನಕ್ಕೆ ಇವತ್ತು ಡಿಲೀಟ್ ಮಾಡಿದ್ದೀನಿ. ಆ ಡಿಲೀಟ್ ಮಾಡಿದವರಿಗೆ ಹೆಲ್ತ್ ಚೆಕಪ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅದರಲ್ಲಿ 3,775 ರೂಪಾಯಿ ದುಡ್ಡನ್ನ ಇವತ್ತು ಇಲಾಖೆಯಿಂದ ಹೋಗ್ತಾ ಇದೆ ಅನ್ನೋದನ್ನ ನಿಮ್ಗೆ ಯಾರಿಗೆ ಗೊತ್ತಾಗ್ತಾ ಇಲ್ವಾ? ಅದಕ್ಕಂತಲೇ IAS ಆಫೀಸರ್ಸ್, CEO ಇದ್ದಾರೆ, ಕಮಿಷನರ್ ಇದ್ದಾರೆ, ಸೆಕ್ರೆಟರಿ ಇದ್ದಾರೆ, ಮಿನಿಸ್ಟರ್ ಇದ್ದಾರೆ. ಇವ್ರಿಗೇನು ಗೊತ್ತಾಗ್ತಾ ಇಲ್ವಾ? ಹೆಲ್ತ್ ಕ್ಯಾಂಪ್ಗೆ ಕೋಟಿಗಟ್ಟಲೆ ಖರ್ಚಾಗ್ತಾ ಇದೆ. ಎಜುಕೇಷನ್ ಸ್ಕಾಲರ್ಶಿಪ್ ಕೊಡೋದಕ್ಕೆ ದುಡ್ಡಿಲ್ಲ. ಅಂದರೆ 80% ಸರ್ಕಾರದಲ್ಲಿ ಕೆಲಸ ನಡೀತಕ್ಕಂಥ ಕನ್ಸ್ಟ್ರಕ್ಷನಲ್ಲಿ ಏನು ನಡೀತಾ ಇದ್ದಾವೆ, ಬ್ರಿಡ್ಜ್ ಆಗಿರ್ಬೋದು, ಡ್ಯಾಮ್ ಆಗಿರ್ಬೋದು, ರಸ್ತೆ ಆಗಿರ್ಬೋದು, ಬಿಲ್ಡಿಂಗ್ಗಳಾಗಿರ್ಬೋದು, ಪ್ರತಿಯೊಂದು ಏನು ಕಟ್ಟಡ ನಡೀತಾ ಇದ್ದಾವೆ ಆ ಸರ್ಕಾರಲ್ಲಿ ನಡೀತಕ್ಕಂಥ ಕಟ್ಟಡಗಳು ಮಾತ್ರ ಸೆಸ್ ಬರ್ತಾ ಇದೆ. ನೀವು ಯಾವುದೇ ಜಿಲ್ಲೆಗಳಲ್ಲಿ ಕೂಡ ಯಾವುದೇ ಸೆಸ್ ಸರಿಯಾಗಿ ಕಲೆಕ್ಷನ್ ಮಾಡ್ತಾ ಇಲ್ಲ. ಅದು ನೇರವಾಗಿ ಮೇನ್ ಅಧಿಕಾರಿಗಳು ಸೆಸ್ನ ನೀವು ಸರಿಯಾಗಿ ಕಲೆಕ್ಷನ್ ಮಾಡಿ ಕೊಡಿ ಕಾರ್ಮಿಕರಿಗೆ. ಆ ಸೌಲಭ್ಯ ಏನಿದೆ 19-20ನೇ ಸಾಲಿನಲ್ಲಿ ಕೊಡ್ತಾ ಇದ್ದು ಸೌಲಭ್ಯನ ಕೊಡಿ. ಇವತ್ತು ಹೆಲ್ತ್ ಚೆಕಪ್ ಮಾಡೋದ್ರಲ್ಲಿ ಕೋಟಿಗಟ್ಟಲೆ ಖರ್ಚು ಮಾಡ್ತಾ ಇದ್ರಿ, ಅದನ್ನು ನಿಲ್ಲಿಸ್ಬೇಕು. ಹೆಲ್ತ್ ಚೆಕಪ್ ಮಾಡಿ, ನಾವು ಬೇಡ ಅಂತ ಹೇಳಲ್ಲ, ಆಯ್ತು ಹೆಲ್ತ್ ಚೆಕಪ್ ಮಾಡಿ, ನಮ್ಮ ತೊಂದರೆ ಅಭ್ಯಂತರ ಇಲ್ಲ ನಮಗೆ. ಆದರೆ ಅವರು ಯಾರು ಕಾರ್ಮಿಕರು ಹೆಲ್ತ್ ಚೆಕಪ್ ಮಾಡ್ಕೊಂಡ ತಕ್ಷಣ ಯಾವ ಆಸ್ಪತ್ರೆಗೆ ಹೋಗಿ ಅವನು ಚಿಕಿತ್ಸೆ ತೊಗೊಂಡ್ರೆ ಆ ಆಸ್ಪತ್ರೆ ನಮ್ಮ ಇಲಾಖೆಗೆ ಅನ್ವಯ ಇಲ್ಲ. ಅವನು ಅರ್ಜಿ ಹಾಕಿದ ತಕ್ಷಣವೇ ಆ ದುಡ್ಡು ಬರಲ್ಲ ಅವನಿಗೆ. ಹೆಲ್ತ್ ಚೆಕಪ್ಪು ಓನ್ಲಿ ನೀವು ದುಡ್ಡು ಮಾಡೋದಕ್ಕೆ, ನಿಮ್ಮ ಕಮಿಷನ್ಗೋಸ್ಕರ ನೀವು ಮಾಡೋಂಥ ಕೆಲಸ ನೀವು ಮಾಡ್ತಾ ಇದ್ದೀರಿ. ಮತ್ತು ಹಿಂದೆನೂ ಕೂಡ ಇದ್ರ ಮೇಲೆ ಹಗರಣ ಇದೆ. ಮತ್ತು ಲ್ಯಾಪ್ಟಾಪ್ ಕೂಡ ನೀವು 35,000 ರೂಪಾಯಿಗೆ ಲ್ಯಾಪ್ಟಾಪ್ನ ಖರೀದಿ ಮಾಡಿ 75,000 ರೂಪಾಯಿಗೆ ನೀವು ಬಿಲ್ ಮಾಡಿದ್ದೀರಿ. ಅದರಲ್ಲಿ ಕೂಡ ಹಿಂದೆ ನಮ್ಮ ಹಿರಿಯ ಹೋರಾಟಗಾರರು ಆಗಿರ್ತಕ್ಕಂಥ ನಮ್ಮ ಭಾಳ ಅದ್ರ ಮೇಲೆ ಕಂಪ್ಲೇಂಟ್ ಮಾಡಿದ್ದಾರೆ. ಅದು ಆಲ್ರೆಡಿ ಲೋಕಾಯುಕ್ತರು ಕೂಡ ಕೊಟ್ಟಿದ್ದಾರೆ. ಸೊ ನೀವು ಇದರಲ್ಲಿ ಕಂಡರೂ ಕೂಡ ನೀವು ಹಗಲು ದೊರೆ ಮಾಡೋಂಥ ಕೆಲಸ ನೀವು ಮಾಡ್ತಾಯಿದ್ದೀರಿ. ಹಾಗಾಗಿ 28ನೇ ತಾರೀಕು ನಾವು ಎಲ್ಲ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಕಾರ್ಮಿಕ ಸಂಘಟನೆಗಳು, ರೈತಪರ ಸಂಘಟನೆಗಳು, ದಲಿತಪರ ಸಂಘಟನೆಗಳು, ಆಟೋ ಟ್ಯಾಕ್ಸಿ ಮತ್ತು ಹೋಟೆಲ್ ಕಾರ್ಮಿಕರು, ಅನೇಕ ಕನ್ನಡಪರ ಸಂಘಟನೆಗಳು ಭಾಗವಹಿಸಿ ಈ ಒಂದು ಕಾರ್ಮಿಕರಿಗಾಗಿ, ಕಾರ್ಮಿಕರ ನ್ಯಾಯಕ್ಕಾಗಿ, ಕಾರ್ಮಿಕರಿಗಾಗಿ ಇದೊಂದು ಹೋರಾಟವನ್ನು ನಾವು ಇಟ್ಕೊಂಡಿದ್ದೀವಿ. ಅದನ್ನು ಖುದ್ದಾಗಿ ಮಾನ್ಯ ಕಾರ್ಮಿಕ ಸಚಿವರೇ ಬಂದು ಅದನ್ನು ನಮ್ಮ ಬೇಡಿಕೆ 5 ಬೇಡಿಕೆಗಳನ್ನು ನಾವು ತಗೊಂಡಿದ್ದೀವಿ. ಆ 5 ಬೇಡಿಕೆಗಳನ್ನು ಅವರು ಭರವಸೆ ಕೊಡೋದಲ್ಲ, ಅವರು ಇದ್ದ ತಕ್ಷಣ 28 ಒಳಗಡೆ ಏನಾದರೂ ನಾನು ಮಾಡ್ತೀನಪ್ಪ ಅಂತ ಹೇಳಿದರೆ ಸರಿ. ಇಲ್ಲ ಆದರೆ ಈಗ ಅಧ್ಯಕ್ಷರು ಹೇಳಿದಾಗೆ ಅದು ಎಷ್ಟು ದಿವಸ ಆಗುತ್ತೆ ಅದು ಗೊತ್ತಿಲ್ಲ. ಅಲ್ಲಿ ಏನಾದರೂ 1000 ಜನ ಕಾರ್ಮಿಕರು ಬರ್ತಾ ಇದ್ದಾರೆ. ಬೀದರಿಂದ ಹಿಡ್ಕೊಂಡು ಚಾಮರಾಜನಗರದಿಂದ ಹಿಡ್ಕೊಂಡು ಅನೇಕ ಕಾರ್ಮಿಕರಿಗೆ ನಾವು ಇವತ್ತು ಕರೆ ಕೊಡ್ತಾ ಇದ್ದೀವಿ. ಎಲ್ಲ ನಮ್ಮ ಜಿಲ್ಲಾಧ್ಯಕ್ಷರು ಕೂಡ ನಾವು ತಿಳಿಸ್ತಾ ಇದ್ದೀವಿ. ದಯಮಾಡಿ ತಾವುಗಳ ಬೆಂಗಳೂರು ಮಹಾನಗರದಲ್ಲಿ ಗಾರ್ಮೆಂಟ್ಸಲ್ಲಿ 10 ಲಕ್ಷ ಜನ ಕಾರ್ಮಿಕರು ಸರ್ಕಾರದಲ್ಲಿ ನೋಂದಣಿ ಆಗಿರ್ತಕ್ಕಂಥವ್ರು ಏನು ವಂತಿಗೆ ಹಣ ಏನು ಕಟ್ತಾ ಇದ್ದೀವಿ, ಆ ವಂತಿಗೆ ಹಣ ಕಟ್ತಕ್ಕಂಥವ್ರು 10 ಲಕ್ಷ ಜನ ಕಾರ್ಮಿಕರು ಬೆಂಗಳೂರು ಮಹಾನಗರದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಗಾರ್ಮೆಂಟ್ ವರ್ಕರ್ಸ್. ಸೊ ಅವರಿಗೂ ಕೂಡ ಇದು ದೊಡ್ಡ ಒಂದು ಮಾಹಿತಿ, ಒಂದು ಮೆಸೇಜ್ ಹೋಗ್ತಾ ಇದೆ. ಅವರು ಕೂಡ ಅನೇಕರು ಭಾಗವಹಿಸ್ತಾ ಇದ್ದಾರೆ. ಇದರ ವಿರುದ್ಧವಾಗಿ ದೊಡ್ಡ ಹೋರಾಟವನ್ನು ನಾವು ಮಾಡೋದಕ್ಕೆ ಪ್ರಾರಂಭ ಮಾಡಿದ್ದೇವೆ.